ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಕೆರೆಗೆ ಸೇರಬೇಕಾದಂಥ ಮಳೆ ನೀರು ರೈತರ ಒಂದು ಹೊಲಗದ್ದೆಗಳಿಗೆ ಸೇರಿ ಸಂಪೂರ್ಣವಾಗಿ ಹೂ ಬೆಳೆ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಟೊಮಾಟೊ ಇರ್ಬೋದು, ಎಲ್ಲ ಬೆಳೆಗಳು ಒಂದು ಕಡೆ ನಾಶ ಆದರೆ ಮತ್ತೊಂದು ಕಡೆ ಕೋಲಾರ ಜಿಲ್ಲೆಗೆ ವರದಾನ ಬೇಕಾದ KC ವ್ಯಾಲ್ಯೂ ನೀರು ಆ ರಾಜ್ಯ ಕಾಲುವೆಗಳು ಸಂಪೂರ್ಣವಾಗಿ ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಹ ಕೆರೆಗಳಿಗೆ ಹರಿಯದೆ ಅದು ಸಹ ರೈತರ ಒಂದು ತೋಟಗಳಿಗೆ ಎಳೆದು ಸಂಪೂರ್ಣವಾಗಿ ಬೆಳೆ ಇವತ್ತು ನಷ್ಟವಾಗ್ತಾ ಇದೆ. ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ರೈತರ ಬದುಕು ಇವತ್ತು ಬೀದಿಗೆ ಬೀಳಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆಗಳಿಗೆ ಮಳೆ ನೀರು ಸಮರ್ಪಕವಾಗಿ ಕೆರೆಗಳಿಗೆ ಹರಿಯಲು ರಾಜಕಾಲುವೆಗಳಿಲ್ಲದೆ ಆ ರಾಜಕಾಲುವೆಗಳು ಒತ್ತುವರಿಯನ್ನು ತೆರವುಗೊಳಿಸಿ ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಕೆರೆಗೆ ಸೇರಬೇಕಾದಂಥ ಮಳೆ ನೀರು ರೈತರ ಒಂದು ಹೊಲಗದ್ದೆಗಳಿಗೆ ಸೇರಿ ಸಂಪೂರ್ಣವಾಗಿ ಹೂ ಬೆಳೆ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಟೊಮಾಟೊ ಇರ್ಬೋದು, ಎಲ್ಲ ಬೆಳೆಗಳು ಒಂದು ಕಡೆ ನಾಶ ಆದರೆ ಮತ್ತೊಂದು ಕಡೆ ಕೋಲಾರ ಜಿಲ್ಲೆಗೆ ವರದಾನ ಬೇಕಾದ KC ವ್ಯಾಲ್ಯೂ ನೀರು ಆ ರಾಜ್ಯ ಕಾಲುವೆಗಳು ಸಂಪೂರ್ಣವಾಗಿ ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಹ ಕೆರೆಗಳಿಗೆ ಹರಿಯದೆ ಅದು ಸಹ ರೈತರ ಒಂದು ತೋಟಗಳಿಗೆ ಎಳೆದು ಸಂಪೂರ್ಣವಾಗಿ ಬೆಳೆ ಇವತ್ತು ನಷ್ಟವಾಗ್ತಾ ಇದೆ. ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಮುಂಗಾರು ಮಳೆಯಿಂದ ನಷ್ಟವಾಗಿರುವ ಈ ಒಂದು ರೈತರ ಬೆಳೆ ಸಮೀಕ್ಷೆ ಮಾಡಲು ವಿಶೇಷವಾದ ಕಂದಾಯ, ತೋಟಗಾರಿಕೆ ಮತ್ತು ರೇಷ್ಮೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡುವ ಜೊತೆಗೆ ನಷ್ಟವಾಗಿರುವ ಪ್ರತಿ ಎಕರೆ 2 ಲಕ್ಷ ಪರಿಹಾರವನ್ನು ವಿತರಣೆ ಮಾಡಬೇಕು ಮತ್ತು KC ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಮಾಡುವ ಮುಖಾಂತರ ರೈತರಿಗೆ ಒಳ್ಳೆಯ ನೀರನ್ನು ಕೊಡಬೇಕು ಮತ್ತು ಎಲ್ಲ ಕೆರೆಗಳಿಗೂ KC ವ್ಯಾಲ್ಯೂ ನೀರನ್ನು ಹರಿಸಬೇಕಂತೇಳಿ ಈ ಮೂಲಕ ನಷ್ಟ ಬೆಳೆ ಸಮೇತ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಸಾಂಕೇತಿಕವಾಗಿ ಹೋರಾಟ ಮಾಡಿ ಮನವಿಯನ್ನು ನೀಡುವ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂಗಾರು ಮಳೆ ವಾರದಿಂದ ಬೀಳ್ತಾ ಇದೆ. ಸಮರ್ಪಕ ಪ್ರತಿ ವರ್ಷ ಮುಂಗಾರು ಮಳೆ ಬರ್ತಾನೇ ಇದೆ, ಮಳೆನೂ ಬರ್ತಾ ಇದೆ, ರೈತರ ಬೆಳೆನೂ ಹೋಗ್ತಾ ಇದೆ. ಆದರೆ ರಾಜಕಾಲುವೆಗಳು ಮಾತ್ರ ಯಾವುದು ಅಭಿವೃದ್ಧಿನೂ ಮಾಡ್ತಾ ಇಲ್ಲ, ತೆರವುಗೊಳಿಸ್ತಾ ಇಲ್ಲ. ಒಂದು ಕಡೆ KC ವ್ಯಾಲ್ಯೂ ಲಕ್ಷ್ಮೀ ಸಾಗರದಿಂದ ಹರಿಯುತ್ತಾರಂತಹ KC ವ್ಯಾಲ್ಯೂ ಸಂಪೂರ್ಣವಾಗಿ ಆ ರಾಜಕಾಲುವೆಗಳು ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಮರ್ಪಕ ಕೆರೆಗಳಿಗೆ ಹೋಗ್ತಾ ಇಲ್ಲ, ಚೆಕ್ ಡ್ಯಾಮ್ಗಳಿಗೂ ಹೋಗ್ತಾ ಇಲ್ಲ, ನೇರವಾಗಿ ರೈತರ ತೋಟಗಳಿಗೆ ಹೋಗ್ತಾ ಇದೆ. ಅದು ಸಮಸ್ಯೆನ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಒಂದಿದು. ಎರಡನೇದಾಗಲಿ, ಈಗ ಹೂ ಬೆಳೆ ಹೋಗೈತೆ, ಎಲ್ಲ ಹೋಗಿದೆ, ಓಬಿರಾಯನ ಕಾಯಿಲೆದ ಸಮೀಕ್ಷೆನೇ ಮಾಡಿದ್ರೆ ಆಗಲ್ಲ ಅಲ್ಲ. ಇವಾಗ 1 ಎಕರೆ ಹೂ ಬೆಳಿಬೇಕಾದ್ರೆ ಅತಿ ಕನಿಷ್ಠ 1 ಲಕ್ಷ ರೂಪಾಯಿ ಇರಬೇಕು. ಮಾರ್ಕೆಟಲ್ಲಿ 50 ರೂಪಾಯಿ ಹೋದರೆ ಇಲ್ಲಿ KC ವ್ಯಾಲ್ಯೂ ಮತ್ತು ಮಳೆ ನೀರಿನಿಂದ 100 ಕೋಟಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಸಮರ್ಪಕವಾಗಿ ಈ ಕೂಡಲೇ ಮುಂಗಾರು ಮಳೆಯಿಂದ ನಷ್ಟವಾಗಿದ್ದ ಬೆಳೆ ಸಮೀಕ್ಷೆ ಮಾಡಲು ವಿಶೇಷ ಕಂದಾಯ, ತೋಟಗಾರಿಕೆ, ಕೃಷಿ ಇಲಾಖೆಯನ್ನು ತಂಡ ರಚನೆ ಮಾಡಬೇಕು. ಅದರ ಜೊತೆಗೆ ಏನು ಒತ್ತುವರಿ ಆಗಿದೆ ರಾಜಕಾಲುವೆಗಳು ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸ್ಬೇಕು. ಅದು ಯಾರೇ ಬಲಾಢ್ಯ ಆಗಲಿ, ಯಾರೇ ರಾಜಕಾರಣಿ ಆಗಲಿ, ಯಾರಪ್ಪನ ಮನೆ ಗಂಟಲ್ಲ ರಾಜಕಾಲುವೆ, ಅದು ಸರ್ಕಾರದ ಗಟ್ಟು, ಅದು ಕಂದಾಯ ಅಧಿಕಾರಿಗಳದ ಸೊತ್ತದು. ಅದನ್ನು ಸಮರ್ಪಕವಾಗಿ ಅದನ್ನು ಒತ್ತುವರಿ ತೆರವುಗೊಳಿಸಬೇಕು ಅಂತೇಳಿ ಸಾಂಕೇತಿಕವಾಗಿ ನಾವು ಹೋರಾಟ ಮಾಡಿ ಕೊಡ್ತಾ ಇದ್ದೀವಿ. ನೀವೇನೋ 1 ವಾರ ಒಳಗಡೆ ಸಮೀಕ್ಷೆ ಮಾಡದೆ ರೈತರಿಗೆ ಪರಿಹಾರ ಕೊಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಹಸುಗಳು, ಕುರಿಗಳು, ಬೆಳೆಗಳು ಎತ್ಕೊಂಡ್ಬಂದ್ಬಿಟ್ಟು ಒಳಗಡೆ ಕೂತ್ಕೊಂಡು. ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ರಾಜ್ಯ ಸಮಿತಿಯವರಿಂದ ತಾವು ಮನವಿಯನ್ನು ನೀಡಿದ್ದೀರಿ. ಇತ್ತೀಚೆಗೆ ಬಿದ್ದಂಥ ಭಾರಿ ಮಳೆಯಿಂದ ಆಗಿರತಕ್ಕಂಥ ಅನಾಹುತಗಳನ್ನು ತಾವು ಎಳೆಯಾಗಿ ಬಿಡಿಸಿ ಹೇಳಿದ್ದೀರಿ. ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ತಾವು ಕೊಟ್ಟಿರುವಂಥ ಮನವಿಯನ್ನು ಸಲ್ಲಿಸಲು ಪ್ರಾಮಾಣಿಕವಾಗಿ ತಾಲೂಕು ಕಚೇರಿಯಿಂದ ನಾವು ಇದು ಮಾಡಿಸ್ಕೊಡ್ತೀವಿ. ಈಗ ಆಲ್ರೆಡಿ ಈಗೆಲ್ಲ ನೀರುಗಳು ತುಂಬಿದೆ, ಒತ್ತುವರಿ ಎಲ್ಲ ಸರ್ವೆಗಳು ಮಾಡಿದ್ದಾರೆ. ನಮ್ಮ ತಾಲೂಕು ಆಡಳಿತದಿಂದ ಎಲ್ಲ ಕೆರೆಗಳು ಸರ್ವೆ ಮಾಡಿದ್ದಾರೆ. ಕಾಲುವೆಗಳು ಪೋಷಕ ಕಾಲುವೆ ಬೇಕಲ್ಲ, ಪೋಷಕ ಕಾಲುವೆಗಳಿಲ್ಲ. KC ವ್ಯಾಲ್ಯೂನು ತಾವು ಕೊಟ್ಟಿರೋ ಮನವಿನ ಈಗ ಮೇಡಮ್ ಗಮನಕ್ಕೆ ತಂದು ಮಾಡಿಸ್ಕೊಡ್ತಾರೆ. ನೀವು ಜವಾಬ್ದಾರಿಯಲ್ಲಿ ತಗೊಂಡಿದ್ದೀರಾ, ನಮಗೆ ನೀವು ಒತ್ತುವರಿ ಕಾರ್ಯಾಚರಣೆ ಹೆಂಗ್ ಮಾಡ್ತೀರಾ ಅಂತ ಹೇಳ್ಬೇಕಷ್ಟೇ. ಮಾಡಿಸ್ಕೊಡ್ತೀನಿ ಮಾಡಿಲ್ಲ ಅಂತ ಹೇಳಿದ್ರೆ ಆ ನೀರು ನಿಮ್ಮನೆಗೆ ಪಕ್ಕದಾಗ